ಕೃಷ್ಣ ಒಂದು ಮಾತು ಹೇಳ್ತಾನೆ. ಕೃಷ್ಣ ನನ್ನ ಪ್ರತಿನಿತ್ಯ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಕೆಲವೊಂದು ಸಾಲ ನೀನು ಯುದ್ಧ ಮಾಡಬೇಕಾದ್ರೆ ಮೋಸವನ್ನು ಮಾಡಿ ಯುದ್ಧ ಮಾಡ್ತೀಯಲ್ಲ, ಅದು ತಪ್ಪಲ್ಲ. ಇದು ಫಲದ ಉಳಿಬೇಕಾಗಿತ್ತು ಅಂತಂದ್ರ ಮಾಡುವ ಮೋಸವೂ ಕೂಡ ಅದು ಧರ್ಮವೇ ಆಗುತ್ತದೆ ಅಂತ ಕೊಡ್ತಾನೆ. ಯಾಕ ಅಧರ್ಮಿಗಳನ್ನ ಅಧರ್ಮದಿಂದಲೇ ಸಾಯಿಸಬೇಕು, ಏನು ಮಾಡಬೇಕಿಲ್ಲ. ಭೀಷ್ಮನಿಗೆ ಸಾವಿಲ್ಲ, ಅವ ಇಚ್ಛಾಮರಣೀಯವ, ಅವ ಹೆಂಗ ಸಾಯ್ಬೇಕು ಅಂತ ಅವನಿಗೆ ಹೇಳಿದ್ರೆ ಮಾತ್ರ ಸಾವು ಬರುತ್ತೆ. ಸಾಮಾನ್ಯರಲ್ಲ. ನಿಮ್ಗೆ ಒಳ್ಳೆ ಮಾತು ಹೇಳ್ತೇನೆ, ಕೌರವರನ್ನ ಎಲ್ಲರನ್ನ ಸರ್ವನಾಶ ಮಾಡಿದ್ದು ಅವ್ರ ಕಡೆ ಇರ್ತಕ್ಕಂಥವ್ರು ಯಾರು ಅಲ್ಲ, ಅವರಲ್ಲಿರ್ತಕ್ಕಂಥ ಒಬ್ಬ ಶಕುನಿಗೆ ಇಡೀ ಕುರುವಂಶವನ್ನ ನಿರ್ಮಾಣ ಯಾರು ಅರ್ಥ ಮಾಡ್ಕೋಬೇಕು. ನಮ್ಮನ್ನ ಮುಳುಗಿಸ್ಬೇಕಂದ್ರೆ ಹೊರಗಿರೋರು ಯಾರ ಕೈಲಿಂದು ಸಾಧ್ಯ ಇಲ್ಲ. ನಮ್ಮನ್ನು ಮುಳುಗಿಸ್ಬೇಕಂದ್ರೆ ನಮ್ಮ ಜೊತೆಗಿರೋರೇ ಆಗಿರ್ಬೇಕು. ಯಾರಾಗಿರ್ಬೇಕ್ರಿ? ನಮ್ಮ ಜೊತೆಗಿರೋರೇ.